ನಮ್ಮ ತಳವಾರ ಸಮಾಜದ ಮುಖಂಡರೆಲ್ಲರೂ ಸೇರಿಕೊಂಡು ಇವತ್ತ ಒಂದು ಪತ್ರಿಕಾ ಸಂದರ್ಶನ ಮಾಡುವುದು ಉದ್ದೇಶ ಏನಪ್ಪಾ ಅಂತಂದ್ರ, ಇವತ್ತಿನ ದಿವಸ ಮಾನ್ಯ ನಮ್ಮ ಶಾಸಕರಾದ ಅಶೋಕ್ ಮನುಗೂಳಿ ಅವರ ಮೇಲೆ ಬಿಜೆಪಿಯವರು ಆಧಾರರಹಿತ ಆರೋಪಗಳನ್ನು ಮಾಡುತ್ತಿದ್ದಾರೆ. ಇವತ್ತಿನ ದಿವಸ ಅವರನ್ನು ಅವರ ಹೆಸರಿಗೆ ಮಸಿ ಬೀಳುವಂತ ಒಂದು ಪ್ರಯತ್ನ, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಮಸಿ ಬೀಳುವಂತ ಪ್ರಯತ್ನ ಇವತ್ತ ಬಿಜೆಪಿಯವರಿಂದ ನಡೀತದೆ. ಯಾಕಂತಂದ್ರೆ ಇವತ್ತು ತಾವೆಲ್ಲರೂ ನೋಡಿದ್ರೆ, ಯಾವಾಗ 2023 ಮೇ 14ರಿಂದ ಏನು ಶಾಸಕರಾದರು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ಒಂದು ದಿನ ಕೂಡ ವಿಶ್ರಮಿಸುವುದು ನೀವು ಕೂಡ ಕಂಡಿಲ್ಲ. ಇವತ್ತ ಸರ್ಕಾರದ ಎಲ್ಲ ಮಂತ್ರಿಗಳನ್ನು ಭೇಟಿಯಾಗಿ ಆಯಾ ಇಲಾಖೆಗಳಿಂದ ಇವತ್ತ ಸಾಕಷ್ಟು ಅನುದಾನಗಳನ್ನು ತಂದು ಸಿಂದಗಿ ಮತಕ್ಷೇತ್ರಕ್ಕೆ ಒಂದು ಅಭಿವೃದ್ಧಿ ಪರವಾದ ಒಂದು ಕೆಲಸಗಳನ್ನು ಮಾಡುವುದು ಇವತ್ತ ಅವರಿಗೆ ಹಿಡಿಸ್ತಾ ಇಲ್ಲ. ಯಾಕಂದ್ರೆ ಅವ್ರ ಕಾಲದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅವರು. ಮತ್ತು ಇವತ್ತು ಅಶೋಕ್ ಮನುಗೂಳಿ ಅವರು ಇವತ್ತ ಒಂದು ಧರ್ಮದ ಯಾವುದೇ ಧರ್ಮ ಅಂತ ಅನಿಸೋದಿಲ್ಲ, ಯಾವುದೇ ಜಾತಿ ಅನಿಸುವುದಿಲ್ಲ, ಯಾವುದೇ ವಯಸ್ಕರ ಅಂತ ಅನಿಸುವುದಿಲ್ಲ, ಯಾವುದೇ ಪಂಗಡದವರಂತ ಎನಿಸಲಾರ್ದೇನೆ ಎಲ್ಲರ ಜೊತೆಯಲ್ಲಿ ಕೂಡ ಹಾಲಿನಂತೆ ಬೆರೆಯುವಂತ ಒಂದು ಮನಸ್ಸುಳ್ಳವರು. ಹೀಗಾಗಿ ಇವತ್ತು ತಾವೆಲ್ಲರೂ ಕಾಣಬಹುದು, ಇವತ್ತ ಸಿಂದಗಿ ನಗರ ಇವತ್ತು ಒಂದು ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಇವತ್ತು ನೋಡ್ಬೋದು, ಸಿಂದಗಿ ನಗರದ ಪ್ರಮುಖ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ, ಪ್ರಮುಖ ರಸ್ತೆಗಳಿಗೆ ಡಿವೈಡರ್ ಹಾಕಿದ್ದಾರೆ. ಮತ್ತು 4 ದಿಕ್ಕುಗಳಿರುವ ಪ್ರಮುಖ ರಸ್ತೆಗಳಿಗೆ ಇವತ್ತ ಅತ್ಯಾಕರ್ಷಕ ಸ್ಟ್ರೀಟ್ ಲೈಟ್ ಅಳವಡಿಸುವುದರ ಮುಖಾಂತರ ಮತ್ತು ರಸ್ತೆದ ಇಕ್ಕೆಲಗಳಲ್ಲಿ ಸಸ್ಯಗಳನ್ನು ಗಿಡ ಮರಗಳನ್ನು ನೆಡುವುದರ ಮುಖಾಂತರ ಮತ್ತು ಸಿಂದಗಿ ನಗರದಲ್ಲಿ ಇವತ್ತ 24x7 ವಾಟರ್ ಸಪ್ಲೈ ಮಾಡುವುದರ ಕಾಮಗಾರಿ ಚಾಲನೆ ಮಾಡುವುದರ ಮುಖಾಂತರ ಮತ್ತು ಸಿಂದಗಿ ನಗರದಲ್ಲಿ ಇವತ್ತ ಉದ್ಯಾನವನಗಳನ್ನು ನಿರ್ಮಿಸುವುದರ ಮುಖಾಂತರ ಇವತ್ತ ಸಿಂದಗಿ ನಗರದಲ್ಲಿ ಇವತ್ತು ಏನು ಒಂದು ಸಿಂದಗಿ ನಗರಕ್ಕೆ ನಗರೀಕರಣ ಅಂತ ಏನು ಅರ್ಥ ಬರಬೇಕಾಗ್ಯದ, ಅದು UGD ಕಾರ್ಯಕ್ರಮ ಕೊಡುವುದರ ಮುಖಾಂತರ ಇವತ್ತು ಸಿಂದಗಿ ನಗರ ಹೆಂಗಾಗಿದೆಯಪ್ಪ ಅಂತ ಒಂದು ಮಧುವನಗಿತ್ತಿ ತರ ಅಲಂಕರಿಸುತ್ತಿದ್ದಾಳೆ. ಅದು ಯಾರಿಂದ? ಸನ್ಮಾನ್ಯ ಶ್ರೀ ಅಶೋಕ್ ಮನುಗೂಳಿ ಅವರಿಂದ. ಇಂಥ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಬಿಜೆಪಿಯವರು ಏನ್ ಮಾಡ್ಲಿಕತ್ತಾರ ಅಂತ ಹತಾಶೆಗೊಂಡಾರ. ಏನ್ ಮುಂದೆ ನಮಗೇನು ಅಧಿಕಾರ ಸಿಗುತ್ತೋ ಇಲ್ಲೋ, ಇಷ್ಟೊಂದು ಜನಪ್ರಿಯ ಆಗ್ಲಿಕತ್ತಾರಲ್ಲ ಅಶೋಕ್ ಮನುಗೂಳಿ ಅವರು, ಹ್ಯಾಂಗ್ ಮಾಡ್ಬೇಕು ಅನ್ನೋದೊಂದು ಆಧಾರರಹಿತ ಆರೋಪಗಳನ್ನು ಸುಮ್ಮನೆ ಯಾವುದೇ ಒಂದು ಜಾತಿಯವರನ್ನು ಜಾತಿಗೆ ಎತ್ತು ಕಟ್ಟೋದು. ಮತ್ತಿಲ್ಲಿ ನಾವು ನೋಡಿದ 842/22 ಕೇಸ್ ಏನಾಯ್ತು? ಬೆಂಗಳೂರಿಂದ ಬಂದ್ರು, ಮಾನ್ಯ ಸರ್ಕಾರದ ಅಂಗ ಅವರು ಯಾರು? ಚಲವಾದಿ ನಾರಾಯಣ ಸ್ವಾಮಿಗಳು ಮತ್ತೆ MP ಗಳು ಅಧಿಕಾರದಾಗಿರೋರು, ಕೇಂದ್ರ ಸರ್ಕಾರದ ಇರೋರು ರಮೇಶ್ ಜಿಗಜಿಣಗಿ ಅವರು, ಇಲ್ಲಿ ಲೋಕಲ್ ಮಾಜಿ ಶಾಸಕರು, ಮುಖಂಡರುಗಳು, ಪಾಪ ಅವ್ರು ನಿರಾಶ್ರಿತರು. ಇವತ್ತು ಅವರಿಗೆ ಅನ್ಯಾಯ ಆಗಿತ್ತು. ಇವತ್ತ ಸುಪ್ರೀಂ ಕೋರ್ಟ್ನಿಂದ ಅನ್ಯಾಯ ಆಗಿತ್ತು. ಆ ನಿರಾಶ್ರಿತರು ತಮ್ಮ ತಬಲನ್ನು ತೋಡ್ಕೊಳ್ಳಲು ಉಪವಾಸ ಕೂತ್ರ ಅದರಲ್ಲಿ ಬಂದು ಪೂರಾ ಆ ಒಂದು ವೇದಿಕೆಯನ್ನು ಇವತ್ತು ಬಿಜೆಪಿಯ ವೇದಿಕೆಯನ್ನಾಗಿ ಪರಿವರ್ತನೆ ಮಾಡಿಕೊಂಡು ಮನಸ್ಸಿಗೆ ಬಂದಂತೆ ಸುಮ್ಮನೆ ಸುಳ್ಳು ಆರೋಪ. ಇದರಲ್ಲಿ ಶಾಸಕರ ಕೈವಾಡ ಇದೆ, ನಿರೂಪಿಸ್ರಿ. ಶಾಸಕರ ಕೈವಾಡ ನಿರೂಪಿಸ್ಬೇಕು. ಏನು ಇರ್ಲಾರ ಹಿಟ್ ಅಂಡ್ ರನ್ ಕೇಸ್ ಮಾಡಿ ಹೋಗ್ಬಿಟ್ರಪ್ಪ. ಯಾವ ಓನರ್ ಇವತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕೇಸ್ ಗೆದ್ದಾನ ಅಂತ ಹೇಳಿದ್ರು. ಅದನ್ನು ಇವತ್ತು ಅವರು ಸಮುದಾಯದವರ ಜೊತೆಲಿ ಅನನ್ಯವಾದ ಬಾಂಧವ್ಯವನ್ನು ಹೊಂದಿದರು, ಉತ್ತಮವಾದ ಒಡನಾಟವನ್ನು ಹೊಂದಿದವರು. ತಳವಾರ ಸಮಾಜದ ಅವರು ಮನುಗೂಳಿಯವರು ಅವ್ರ ಮನೆ ಕೂಡ ಇರುವುದು ತಳವಾರ ಸಮಾಜದ ಮನೆಗಳಲ್ಲೇ ಮಧ್ಯದಲ್ಲಿನೇ. ಹೀಗಾಗಿ ಅವರು ನಮ್ಮ ಸಮಾಜದವರು ಅನನ್ಯವಾದ ಬಾಂಧವ್ಯವನ್ನು ಹೊಂದಿದರು. ನಿಮ್ಮ ಸಣ್ಣದೊಂದು ವಿಷಯ ಹೇಳ್ತೀನಿ. ನಮ್ಮ ಕುಲದೇವತೆ ಲಕ್ಕಮಾಯಿ ಗುಡಿದ ಅಭಿವೃದ್ಧಿ ಕೆಲಸದಾಗ ಅವಾಗೂ ಕೂಡ ಅವರು ಸಿಮೆಂಟ್ ಮತ್ತು ಸ್ಟೀಲ್ ಕೊಟ್ಟಿದ್ದು ಉದಾಹರಣೆ ಆಗ್ಯದ. ಮತ್ತೆ ಇರ್ಲಿ 2020ರಾಗ ಅವ್ರು JDS ದಾಗ ಇದ್ದಾಗ ಕೂಡ ಪುರಸಭೆ ಚುನಾವಣೆಯಲ್ಲಿ ನಮ್ಮ ಸಮಾಜದವರಿಗೆ 23 ವಾರ್ಡ್ಗಳ ಪೈಕಿ 5 ವಾರ್ಡ್ಗಳಲ್ಲಿ ನಮ್ಮ ತಳವಾರ ಸಮುದಾಯದವರಿಗೆ ಒಂದು JDS ಟಿಕೆಟ್ ಕೊಟ್ಟು ಗೆಲ್ಲಿಸಲು ಪ್ರಯತ್ನ ಮಾಡಿದವರು ಯಾರು? ಮನುಗಳವರು. ಅದರಂತೆ ಈಗೇನು ಹೇಳಿದ್ರು, ಮೊನ್ನೆ ಏನು ಯಾರು ಸರ್ಕಾರಿ ಸವಲತ್ತುಗಳನ್ನು ಇವತ್ತ ಅಶೋಕ್ ಮನುಗೂಳಿಯವರು ST ಅವ್ರಿಗೆ ಕೊಡ್ಲಾಕತ್ತಿಲ್ಲ ಅಂತೇಳಿ ಇವತ್ತು ನಮ್ಮ ಪುರಸಭೆಯಲ್ಲಿ 53 ಜನ ನಮ್ಮ ತಳವಾರ ಸಮಾಜದ ST ಸರ್ಟಿಫಿಕೇಟ್ ಪಡೆದವರಿಗೆ ಇವತ್ತ ಏನ್ ನಮ್ಮ ಮನೆ ನಿರ್ಮಾಣ ಮಾಡಲು 3.5 ಲಕ್ಷ ರೂಪಾಯಿ ಪರ್
ಸಹಾಯಧನ, ಮನೆ ನಿರ್ಮಾಣ ಮಾಡಲು ಸಹಾಯಧನ ಎಷ್ಟು 53 ಜನರಿಗೆ ಇವತ್ತು ಆಯ್ಕೆ ಆಗಿದಾರ. ಅರ್ಧ ಜನರಿಗೆ ಈಗ ಒಂದು ಕಂತದ ಏನೋ ಪೇಮೆಂಟ್ ಆಗ್ಯದ, ಇನ್ನೂ ಆಗುವಂತ ಒಂದು ಸಂದರ್ಭದಾಗ ಅದ. ಹೀಗಿರುವಾಗ ಅವರು ಯಾವಾಗ ಇವರು ತಳವಾರ ಸಮುದಾಯಕ್ಕೆ ವಿರೋಧ ಆಗ್ತಾರ? ಮತ್ತು ನಮ್ಮ ಸಮುದಾಯದವರಿಗೆ ನಮ್ಮ ಮತಕ್ಷೇತ್ರದಾಗ ಇರೋದು 2 ಜಿಲ್ಲಾ ಕೆಡಿಪಿ, ಮತಕ್ಷೇತ್ರದಲ್ಲೇ ಜಿಲ್ಲಾ ಕೆಡಿಪಿ ಇರೋದು 2. ಅದರಲ್ಲಿ ಒಂದನ್ನು ನಮ್ಮ ಶಿವಣ್ಣ ಕೊಟ್ರಗಸ್ತಿ ಅವರಿಗೆ ಕೊಟ್ಟರು, ನಾಮನಿರ್ದೇಶನ ಮಾಡಿದ್ದಾರೆ. ಮತ್ತೆ ಆಲ್ಮೇಲಕ್ ಭಾಗಕ್ಕೆ ಹೋರಿ, ಅಲ್ಲಿ ನಮ್ಮ ಇದು ಅನಿಲ್ ಉಡ್ಚಾನ್ ಅವರಿಗೆ ತಾಲೂಕಾ ಕೆಡಿಪಿ ಸದಸ್ಯ ಮಾಡ್ಯಾರ. ಇಲ್ಲಿ ನಮ್ಮ ಮೂಲಿ ಸಾಹೇಬರಿಗೆ ನಿವೃತ್ತ ಮುಖ್ಯಾಧಿಕಾರಿಗಳು ಅವ್ರಿಗೆ APMC ಡೈರೆಕ್ಟರ್ ಮಾಡ್ಯಾರ. ನಮ್ಮ ಭೋಗಣ್ಣ ನರಗೋದಿ ಅವರಿಗೆ AV ಡೈರೆಕ್ಟರ್ ಮಾಡ್ಯಾರ. ದೌಲಪ್ಪಣ್ಣ ಅವರಿಗೆ APMC ಡೈರೆಕ್ಟರ್ ಮಾಡ್ಯಾರ. ಇನ್ನೂ ಹಲವಾರು ಮಂದಿಗೆ ಇವತ್ತ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟರ. ಸಮುದಾಯದ ಪ್ರಾತಿನಿಧ್ಯ ಅಂತೂ ನಿಮಗೆ ಹೇಳ್ತೀನಿ, ಇಲ್ಲಿ ನಮ್ಮ ಊರಾಗೆ 20 ಗುಂಟೆ ಜಾಗ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ 20 ಗುಂಟೆ ಜಾಗ ಕೊಟ್ಟರ. ಮೊದಲ ಹಂತವಾಗಿ 50 ಲಕ್ಷ ರೂಪಾಯಿ ರಿಸರ್ವ್ ಇಟ್ಟರ. ಈಗ ಅದು 7 ಲಕ್ಷ ರೆಡಿ ಆಗ್ಯದ ಮತ್ತು ಟೆಂಡರ್ ಹಂತದಾಗದ. ಮತ್ತ ಈಗ ನೀವು ನಮ್ಮ ಇವ್ರು ಹೇಳಿದ್ರು, ಆಲ್ಮೇಲ್ ಭಾಗದ ಹೇಳಲ್ಲ ನಾನು, ಅವರೆಲ್ಲ ಹೇಳ ಚಾನ್ಕೋಟಿ ಒಳಗ ಇವತ್ತು ನಮ್ಮ ಸಮುದಾಯ ಗುರುವಿನ ಒಂದು ಸಮುದಾಯ ಭವನ ನಿರ್ಮಾಣ ಆಗ್ಲಿಕ್ಕತ್ತದ. ಅಲ್ಲಿಯೂ ಕೂಡ ತಮ್ಮ ಸ್ವಂತ ಖರ್ಚಿನಿಂದ ಮತ್ತು ಸರ್ಕಾರದ ಅನುದಾನವನ್ನು ಸೇರಿ ಒಂದು 15 ರಿಂದ 25 ಲಕ್ಷ ರೂಪಾಯಿ ಅಲ್ಲಿ ಖರ್ಚು ಮಾಡ್ಲಾಕತ್ತಾರ. ಹೀಗಿರುವಾಗ ಇಷ್ಟು ಜನರಿಗೆ ಸವಲತ್ತು ಕೊಟ್ಟಿದ್ದಾರೆ ಯಾರು? ಅಶೋಕ್ ಮನಗೂಳಿ ಅವರು. ನಾನು ಕೇಳ್ತೀನಿ ರಮೇಶ್ ಬೂಸ್ನೂರ್ ಸಾಹೇಬರಿಗೆ, ನೀವು ನಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ಅಥವಾ ವೈಯಕ್ತಿಕ ಒಂದು ರಾಜಕೀಯ ಒಂದು ಪ್ರಾತಿನಿಧ್ಯ ಯಾರಿಗಾದರೂ ಕೊಟ್ಟಿದ್ದೀರಾ? ಎಷ್ಟು ಜನರಿಗೆ ನೀವು ನಮ್ಮ ಸಮುದಾಯದ ಜನರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಿದ್ದೀರಿ? ಇದು ನಿಮಗೆ ಸವಾಲ, ಹೇಳ್ಬೇಕು ನೀವು. ಬಿಜೆಪಿ ಅವರು, ನನ್ನ ಸನ್ಮಿತ್ರರು ಬಿಜೆಪಿ ಅವರು ಹೇಳ್ಬೇಕು, ನಮ್ಮ ಸಮುದಾಯ ಜನರಿಗೆ ನೀವು 13 ವರ್ಷದ ಕಾಲದಲ್ಲಿ ಎಷ್ಟು ಜನರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಿದ್ದೀರಿ? ಈಗ ಕೆಲವೊಂದು ಬಿಜೆಪಿಯ ನಾಯಕರು, ಬಿಜೆಪಿ ಕಾರ್ಯಕರ್ತರನ್ನ ಇವತ್ತು ಮಾನ್ಯ ಶಾಸಕರು ತಳವಾರ ಸಮಾಜನ ಕಣ್ಗಣಿಸ್ಯಾರ, ಅವ್ರಿಗೆ ಹೊಟ್ಟೆ ನಂಬುವುದಿಲ್ಲ ಅನ್ನುವಂಥದ್ದು ಇವತ್ತು ನೀವೆಲ್ಲ ಕೇಳಿ. ಇಷ್ಟೇ ನಾನು ಬಿಜೆಪಿಯವ್ರಿಗೆ ಹೇಳ್ತಾ ಇದ್ದೀನಿ, ಮಾನ್ಯ ಶಾಸಕರು ಇಲ್ಲಿವರೆಗೆ ಯಾರಿಗೆ ನಮ್ಮ ಸಮಾಜಕ್ಕೆ ಇದರ ನೀವು ಬರಬೇಡ್ರಿ ಬಿಜೆಪಿ ಮಾಡ್ರಿ ತಂದಿಲ್ಲ. ನಾನು ನಿಮ್ಮ ಕೆಲಸ ಮಾಡಲ್ಲ ಅಂದಿಲ್ಲ. ಅವರು ಸುಮ್ಮನೆ ಯಾವುದೋ ಒಂದು ನೆಪ ಇಟ್ಕೊಂಡು ಕಿಸಂದ್ರೆ ಇವತ್ತು ಮಾನ್ಯ ಶಾಸಕರು ತಳವಾರ ಸಮಾಜಕ್ಕೆ ಎದುರು ಇವತ್ತು ನಂಬಲಾಗ್ಯಾರ ಅಂತ ಹೇಳಿ ಕಿಸಂದ್ರೆ ಇವತ್ತು ಸುದ್ದಿ ಹರಡ್ಯಾದ. ಅದಕ್ಕೆ ಅವರಿಗೊಂದು ಮಾತನ್ನ ಹೇಳ್ತಾ ಇದ್ದೀನಿ ಇಡೀ ಸಮಾಜದ ವತಿಯಿಂದ. ಇಲ್ಲಿವರೆಗೆ ತಳವಾರ ಸಮಾಜಕ್ಕೆ ಏನು ಮಾಡ್ಯಾರ ಅನ್ನೋದು ಸ್ವಲ್ಪ ಇದ್ರ ನೋಡ್ರಿ. ಹಿಂದಿದ್ದ ಶಾಸಕರು ಏನು ಮಾಡ್ಯಾರ, ಇವ್ರೇನು ಮಾಡ್ಯಾರ. ಇವತ್ತು ಇದೇ ಕುಮಸಿ ಒಳಗೆ 20 ವರ್ಷ 25 ವರ್ಷ ಆಯ್ತು ತಳವಾರ ಸಮುದಾಯ ಭವನ ಇದರ ಅಟ್ಟೆ ನೆಲಗುದಿಗೆ ಬಿದ್ದು, ಪೆನ್ನಿಗೆ ಬಿದ್ದು, ಯಾರು ಅದನ್ನು ನೋಡಿಲ್ಲ. ಮಾನ್ಯ ಶಾಸಕರು ಅವ್ರಿಗೆ ನಾವು ಕೇಳೋದಾಗಿ 20 ಲಕ್ಷ, ಇವತ್ತು 30 ಲಕ್ಷ ರೂಪಾಯಿ ಇವತ್ತು ಇದರ ಕೆಲಸವನ್ನ ಇವತ್ತು ಕುಮಸಿ ಒಳಗೆ ತಳವಾರ ಸಮುದಾಯ ಭವನ ನಡೆದ. ಇವತ್ತು ಆಲ್ಮೇಲದಲ್ಲಿ ಹಿಂದಿನ ಶಾಸಕರು ಮೂಟು ಹಿಡಿದ್ರು, ಆದರೂ ಸಹಿತ ಆದರೂ ಆಲ್ಮೇಲದಾಗ ಇಲ್ಲಿವರೆಗೆ 1 ರೂಪಾಯಿ ಸಹಿತ ಆದ್ರೂ ಅವರು ನಮ್ಮ ತಳವಾರ ಸಮಾಜಕ್ಕೆ ಅನುದಾನ ಕೊಟ್ಟಿಲ್ಲ, ಏನು ಮಾಡಿಲ್ಲ. ಇವತ್ತು ಮಾನ್ಯ ಶಾಸಕರು ಅಶೋಕಣ್ಣ ಮನಗೂಳಿ ಅವರು ಇವತ್ತ ತಳವಾರ ಸಮುದಾಯ ಭವನಕ್ಕೆ 25 ಲಕ್ಷ ರೂಪಾಯಿ ಕೊಟ್ರೆ. ಇವತ್ತು ಹಳ್ಳೊಳ್ಳಿ ಒಳಗೆ ತೋರಿ ಸಮಾಜದ ಗುರುವಿಗೆ ಸಲಂದಿದ್ರ ಅಲ್ಲಿ ಸ್ವಂತ ಖರ್ಚಿದ್ರ ಅವರು 10 ಲಕ್ಷ ರೂಪಾಯಿ ಇವತ್ತು ಕೊಟ್ರ. ಶಂಬೆ ಅವರ ತೋರಿ ಅಲ್ಲಿ ನಮ್ಮ ಗುರುವಿಗೆ ಮೂರ್ತಿ ಸಲಂದಿದ್ರ ಅಲ್ಲಿ ಕೊಟ್ರ. ಮತ್ತ ಇಷ್ಟೆಲ್ಲ ಸಮಾಜದ ಕಳಕಳಿ ಇದ್ದಂತ ನಮ್ಮ ಶಾಸಕರು ನಮ್ಮ ಸಮಾಜಕ್ಕೆ ಒಟ್ಟೆ ಏನು ಮಾಡಿಲ್ಲ ಅಂತ ಹೇಳಿಕಿಸಂದ್ರೆ ಈಗ ಅಪೋದ ಮಾಡ್ತಾರಪ್ಪ ಅಂತಂದ್ರ, ಈಗ ನಮ್ಮ ಸಮಾಜದ ಕಾರ್ಯಕರ್ತರಿಗೆ ಹಿರಿಯರಿಗೆ ಈಗ ಇಲ್ಲೇ ನಮ್ಮ ಆಲ್ಮೇಲ್ ತಾಲೂಕು ತೋರಿ, ಆಲ್ಮೇಲ್ ತಾಲೂಕದಾಗ APMC ಒಳಗೆ ಡೈರೆಕ್ಟರ್ ನಮ್ಮ ದೇವಣದಿಂದ ನಮ್ಮ ಹಿರಿಯರು ಅದಾರ, ದೌಲಪ್ಪಣ್ಣ ಸಣ್ಣ ಅವ್ರಿಗೆ ಮಾಡ್ಯಾರ. ಗ್ಯಾರಂಟಿ ಯೋಜನೆ ಸದಸ್ಯರು ನಮ್ಮ ಕಣ್ಣಿ ಮಲ್ಲು ಪ್ಯಾಟಿ ಅವ್ರಿಗೆ ಮಾಡ್ಯಾರ,
ಅನಿಲ್ ಉಡ್ಚಾಣ ಅವ್ರಿಗೆ ಇದರ ಗೋರ್ಮೆಂಟ್ ಆಮ್ನ ಮಾಡ್ರ. ನಮ್ಮ ಇದೇ ಮಲಗಾಣ ವಿಠೋಲ್ ಖ್ಯಾಡಿಗೆ ಅವ್ರಿಗೆ ಮಾಡ್ರ. ಮತ್ತಂದ್ರ ಅಲ್ಲಿದ್ರ ನಮ್ಮ ಮಾಣಿಕ ದಿವಣಗೊಳಗ ಇನ್ನೊಬ್ಬರಿಗೆ ಅಲ್ಲಿದರ ನ್ಯಾಮಿನೇಟ್ ಮಾಡ್ರ. ಇದು ಬರೀ ಆಲ್ಮೇಲೆ ಹೇಳತ್ತೀನಿ ನಿಮ್ಗೆ. ಮತ್ತೆ ಇಷ್ಟೆಲ್ಲ ಅಭಿವೃದ್ಧಿ ಇದ್ದು ಸಹಿತ ಆದ್ರೂ ಸುಮ್ಕೆ ಏನೋ ಇದರ ತಪ್ಪು ದಾರಿ ಇಡ್ಸಲಕ್ಕಿದ ತಳವಾರ ಸಮಾಜ ಹಂಗ್ ಮಾಡ್ಯದ ಹಿಂಗ್ ಮಾಡ್ಯದ ML ಹತ್ರ ಅಂತ ಹೇಳಿ ಸುಮ್ಕೆ ಏನೋ ಒಂದು ಎಬ್ಬಿಸ್ಲಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ಸಮಾಜದ ನಾಯಕರು, ನಮಗೆ ಹಿರಿಯರು, ನಮ್ಮ ಮಾರ್ಗದರ್ಶಕರು, ಮಾನ್ಯ ಮಾಜಿ ಶಾಸಕರ ಶರಣಪ್ಪಣ್ಣ ಸುಣಗಾರ್ ಅವರು, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇವತ್ತು ಇಡೀ ಸಮುದಾಯ ಇವತ್ತು ಸಮಾಜನ ಹೊಂಟಿವಿ. ಅದನ್ನು ಬಿಟ್ಟು ಕಿಸಿಂದ್ರೆ ಎಲ್ಲೋ ಒಬ್ರು ಇಬ್ರು ಬಿದ್ರೆ BJP ಮಾತಾಡಿದ್ರೆ ಅದು ಸಮಾಜದ ಇದು ಅಲ್ಲ. ಅದಕ್ಕೆ ದಯವಿಟ್ಟು ಇವತ್ತು ಸಿಂಧಿ ಒಳಗೂ ಸಾಕಷ್ಟು ಅಭಿವೃದ್ಧಿ ಮಾಡ್ರ. ಇವತ್ತು ಇದೇ ಗುಡ್ಡಳ್ಳಿ ಒಳಗ ನಮ್ಮ ಸಮಾಜದ ಒಬ್ಬ ಯೋಧ ಅವ ವೀರಮರಣ ಹೊಂದ, ನಮ್ಮ ತಳವಾರ ಸಮಾಜದವರವರು. ಅದಕ್ಕೆ ಇದೇ ಮನೆಗಳು ಮನೆತಾನೆ ಇದ್ರ ಅದಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟು ಇವತ್ತ ಆ ಮೂರ್ತಿಯನ್ನು ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ರು. ಯಾಕ ಹಿಂದಿನ ಶಾಸಕರು ಮಾಡಿದ್ರೆ ಬರ್ತಿತ್ತು, ಮಾಡಲಿಲ್ಲ. ಅವಾಗಾದ್ರೂ ಸಹಿತ ಆದ್ರೂ ಮಾನ್ಯ ಶಾಸಕರು ನಮ್ಮ ಸಮಾಜ ಮೇಲೆ ಕಳಕಳಿ ಅದ. ಇವತ್ತು ಸಿಂಧಿಗೆ ಒಳಗೆ ಎಷ್ಟು ಅಭಿವೃದ್ಧಿ ಆಗ್ಯದ, ಏನಾಗ್ಯದ ಅನ್ನೋದು ಎಲ್ಲ ಕಣ್ಣಿಗೆ ಕಾಣ್ತದ. ಏನು ಅಭಿವೃದ್ಧಿನೂ ಇಲ್ಲ ಅವ್ರದ್ದು ಅಭಿವೃದ್ಧಿನೂ ಇಲ್ಲ ತಿಳ್ಕಿಸಂದ್ರೆ ಈಗ ಮಾತಾಡ್ತಾರ. ನೀವು ಬಂದು ನೋಡ್ರಿಪ್ಪ, ಸ್ವಲ್ಪ ಆಲ್ಮೇಲೆ ಕಡೆ ಬರ್ರಿ, ಆಲ್ಮೇಲೆ ಕಡೆ ಬರ್ರಿ. ಏನು 3 ಪೀರಿಯಡ್ ಏನು ಅಭಿವೃದ್ಧಿ ಇತ್ತು, ಈಗ 2.5 ವರ್ಷನಾಗ ಏನು ಅಭಿವೃದ್ಧಿ ನಡೆದ ನೋಡ್ರಿ. ಆಮೇಲೆ ಬಂದು ನೋಡ್ರಿ ಎಂತ ಅಗಲಿ ಕನ್ನಡದ ನೋಡ್ರಿ. ನಮ್ಮಲ್ಲಿ ಇದರ ಕೆರಿ ಅಭಿವೃದ್ಧಿ ನಡೆದ ಅದು ನೋಡ್ರಿ. 2 ಕಿಲೋಮೀಟರ್ ಇದ್ರೆ ಇವತ್ತು ಆಲ್ಮೇಲದಲ್ಲಿ ಸಿಟಿ ಲೈಟ್ ಇದ್ರೆ ಇವತ್ತು ಕೆಲಸವನ್ನು ನಡೆದ ಆಲ್ಮೇಲ್ದಾಗ. ತದ ಬಿಟ್ರೆ ಮೂರೊಟ್ಟಿಗೆ ನೋಡ್ರಿ ಕೆರಿ ನೋಡ್ರಿ. ನಮ್ಮಲ್ಲಿ ಇದರ ತೋಟಗಾರಿಕೆ ಅದು ಏನೋ ಕ್ಯಾನ್ಸಲ್ ಆಗಿತ್ತು, ಅದನ್ನ ಇದರ ಮಂತ ಹೊಳ್ಳಿ ಅದನ್ನ ಇವತ್ತು ರಿಪೀಟ್ ಸ್ಯಾಂಕ್ಷನ್ ಮಾಡ್ಕೊಂಡ್ಬಂದು ಇವತ್ತು ತೋಟಗಾರಿಕೆ ಸಹಿತ ಅದನ್ನ ನಮ್ಮ ಆಲ್ಮೇಲದಲ್ಲಿ ಇವತ್ತ ನಡೆಯುವಂತ ಹಂತದಾಗದ ಕೆಲಸ. ಇನ್ನು ತೊಡೆಯಿಂದಾಗ ಭೂಮಿ ಪೂಜೆ ನಡೀತದೆ. ಅದನ್ನ ಬಿಟ್ರಿ ಕಣ್ಣಿ ಬ್ಯಾರೇಜ ಅವೆಲ್ಲ ಅಭಿವೃದ್ಧಿ ಕಾಣಲ್ಲ ನಿಮಗೆ. ಕೆಲಸ ಮಾತಾಡ್ತಾವ್ರಿ, ಬರೀ ಇದ್ರ ಮಾತಾಡಿ ಕಿಸಂದ್ರ ಈಗ ಪ್ರೆಸ್ ಮೀಟಿಂಗ್ ಮಾತಾಡಿದ್ರ ಅಲ್ಲದು. ನೋಡ್ಬೇಕು ಏನು ಮಾಡ್ಲಾಗತ್ತಾರ ಅನ್ನೋದು ನೋಡ್ಬೇಕು. ಸಿಂದಗಿ ನೋಡ್ರಿ, ಸಿಂದಗಿ ನೋಡ್ರಿ. ಈ ಕಡೆ ಗಾಂಧಿ ಚೌಕ್ ತನ್ ನೋಡ್ರಿ, ಈ ಕಡೆ ಇದ್ರ ತನ್ ನೋಡ್ರಿ, ಡಿಪೋ ತನ್ ನೋಡ್ರಿ, ಈ ಕಡೆಗೆ ಚಿಕ್ಕ ತನ್ ನೋಡ್ರಿ. ಅಭಿವೃದ್ಧಿ ಹ್ಯಾಂಗ ಇದು ಬಿಟ್ಟು ಮತ್ತೆ ಹಂಗ ಆಗ್ಬೇಕು. ಅದಕ್ಕೆ ಇನ್ನೊಂದು ಹೇಳಿದ್ರು, ನಮ್ಮ ST ಸಮಾಜಕ್ಕೆ ಕೆಲವೊಂದು ಯಾವೇ ಅನುದಾನ ಬಂದ್ರು ಸಹಿತ ನಮ್ಗೆ ಕೊಟ್ರೆ. ಮೊನ್ನೆ ಬೋರ್ವೆಲ್ ಬಂದಿವು 17-18 ಬಂದಿದ್ದು. ಬೋರ್ವೆಲ್ ನಮ್ಮ ಸಮಾಜಕ್ಕೆ ಹಾಕ್ಯಾರ, ST ಸಮಾಜಕ್ಕೆ ಹಾಕ್ಯಾರ. ಇಲ್ಲೇ ನಮ್ಮ ಶಿವಣ್ಣದವ್ರು ಅದರ ಹೇಳಿದ್ರು, ಶಿವಣ್ಣವ್ರು ಇಲ್ರಿ ನಮ್ಮ ಊರಿಗಿದ್ರ 6 ಕೊಟ್ಟಾರ ಅಂತ ಹೇಳಿದ್ರು. ಅದಲ್ಲ ಅನ್ನೋದು ಸಮಾಜ ಕೆಲಸ ಅಲ್ಲದು, ಸಮಾಜ ಕೆಲಸ ಅಲ್ಲೇನ್ರಿ ಇವೆಲ್ಲ ಸಮಾಜ ಕೆಲಸಗಳೇ ಇವೆಲ್ಲ. ಅದು ಬಿಟ್ಟು ಕಿಸಂದ್ರ ಈಗ ಸಿಂಧಿಗೆ ಒಳಗಿದ್ರ ಎಲ್ಲಿತ್ರಿ ನಮ್ಮ ಜಾಗ? ಸಿಂಧಿ ಒಳಗೆ ಎಲ್ಲಿತ್ತು ಹೇಳ್ರಿ? ನಮ್ಮ ತಳವಾರ ಸಮಾಜ ಅವ್ರು ಕೂಡ್ಬೇಕಪ್ಪ ಅಂತಂದ್ರೆ ನಮ್ಮ ಸಿಂಧಿ ಒಳಗೆ ಎಲ್ಲಿ ಜಾಗ ಇತ್ತು? ಇವತ್ತು 20 ಗುಂಟೆ ಜಾಗ, ಅಗದಿ ರೋಡ್ ಸೈಡ್ 20 ಗುಂಟೆ ಜಾಗ ಇವತ್ತು ಮಾನ್ಯ ಶಾಸಕರು ಇದ್ರೆ ನಮ್ಮ ತಳವಾರ ಸಮಾಜಕ್ಕೆ ಸಮುದಾಯವನ್ನು ಕೊಟ್ರ 50 ಲಕ್ಷ ರೂಪಾಯಿ ಇದ್ರಿ ಅದಕ್ಕೆ ಈಗ ಅನುದಾನ ಇಟ್ರ. ಮತ್ತೆ ಇವೆಲ್ಲ ಸಮಾಜದ ಕೆಲಸ ಅಲ್ಲೇನ್ರಿ? ನೀವೇನ್ ಮಾಡ್ರಿ ಹೇಳ್ರಿ? ಹಿಂದಿನ ಶಾಸಕರು ನೀವೇನ್ ನಮ್ಮ ಸಮಾಜಕ್ಕೆ ಏನ್ ಮಾಡ್ರಿ ಅನ್ನೋದು ಹೇಳ್ರಿ. ಈಗ ಇದೇ ಗೋಲ್ಗೇರಿ ಒಳಗಿದ್ರ 10 ಲಕ್ಷ ರೂಪಾಯಿ ಇದ್ರ ನಮ್ಮ ಸಮಾಜದ ಒಂದು ದೇವ್ರ ಗುಡಿ ಅದ, ಆ ಸಮಾಜಕ್ಕೆ ಇದ್ರ 10 ಲಕ್ಷ ಇಟ್ರ. ಅಲ್ಲಿ ಇಲ್ಲಿ ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ಇಟ್ರ, ನಮ್ಮ ಗುರುವಿನ ಮೂರ್ತಿ ಸಲನ್ನು ಇಟ್ರ. ಮತ್ತು ಅದನ್ನ ಬಿಟ್ಟು ಕಿಸಂದ್ರ ಈಗ ಏನೋ ಅವ್ರು ಏನೋ ಅಭಿವೃದ್ಧಿ ಮಾಡಿಲ್ಲ, ಹಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ ಅಂತ ಹೇಳಿ ಕಿಸಂದ್ರ ಯಾವುದೋ ಒಂದು ಸಮಾಜದ ಹಿಡ್ಕೊಂಡ್ ಕಿಸಂದ್ರ ಮಾತಾಡೋದು ಸರಿಯಲ್ಲ. ಅದಕ್ಕೆ ದಯವಿಟ್ಟು ಅವರಿಗೆ ನಾನು ಇವತ್ತೊಂದು ಮಾತು ಹೇಳ್ತಾ ಇದ್ದೀನಿ. ನಮ್ಮ ಸಮಾಜ ಸಲಹೆಗೆ ಅದರ ನಾವು ಯಾವಾಗಲೂ ಮಾನ್ಯ ಶರಣಪ್ಪಣ್ಣ ಸುಣಗಾರ ಹಾಗೂ ಅಶೋಕಣ್ಣ ಮನಗೂಳಿ ಅವ್ರ ಜೊತೆಯಲ್ಲಿ ನಮ್ಮ ಸಮಾಜ ಯಾವತ್ತು ಇರ್ತದ, ಅವ್ರ ಜೋಡಿನೇ ಇರ್ತೀವಿ ನಾವು. ಅದನ್ನ ಬಿಟ್ಟು ಕಿಸಂದ್ರೆ ಈಗ ಇದರ ಸುಮ್ಕೆ ಸಮಾಜ ಹಂಗದ ಹಿಂಗದ ಬೈತಾರ, ಅದು ಮಾಡ್ತಾರ ಇದು ಮಾಡ್ತಾರ, ಯಾವುದೂ ಇಲ್ಲ, ಎಲ್ಲ ಸುಳ್ಳದ. ಯಾರಿಗೂ ಬೈದಿಲ್ಲ. ಬೈದಿ ಏನಿದ್ರು ಉದಾಹರಣೆ ಇದ್ರೆ ತೋರಿಸ್ರಿ. ಎಲ್ಲಿ ಅವ್ರ ಮನ್ಯಾಗ ಬೈದಾರೋ, ಎಲ್ಲಿ ಫಂಕ್ಷನ್ದಾಗ ಬೈದಾರೋ, ನೀ BJP ಮಾಡಿ ತಳವಾರ ನಮ್ಮಲ್ಲಿ ಬರಬೇಡತ್ತ ಏನು ಅಂತಿದ್ರ, ಅದು ಏನು ಪ್ರೂಫ್ ಇದ್ರೆ ತೋರಿಸಿರಲ್ಲ. ಸುಮ್ಕೆ ಯಾವುದೇ ಒಂದಿದ್ರ ಅದು ಹೇಳೋದು ಸರಿಯಲ್ಲ ಅನ್ನುವಂಥದ್ದು ಇವತ್ತು BJP ಅವ್ರಿಗೆ ಇವತ್ತು ನಾವೊಂದು
ವಿನಂತಿ ಮಾಡ್ಕೋತೀನಿ. ದಯವಿಟ್ಟು ಅಂಥವೆಲ್ಲ ಇದರ ಮಾತಾಡ್ಕೊತ ಹೋಗ್ಬೇಡ್ರಿ. ಎಲ್ಲ ನಾವು ಸಮಾಜದ ಇವತ್ತು ಎಷ್ಟೋ ನಾಮಿನೇಟ್ಗಳು ಇನ್ನ ಶಿವಣ್ಣವ್ರು ಹೇಳ್ತಾರೆ, ಶಿವಣ್ಣವ್ರು ಮಾತಾಡ್ತಾರೆ, ನಮ್ಮ ಬಸವಣ್ಣವರು ಮಾತಾಡ್ತಾರೆ, ಅನಿಲ್ ಮೆಂಬರ್ ಅದಾರ, ನಮ್ಮ ಸರ್ ಅದಾರ. ಇನ್ನೂ ಸಹಿತ ಆದ್ರೂ ಅವರು ಭಾಳ ವಿವರಸ್ತರವಾಗಿ ಎಟ್ಟೆಟ್ಟು ನಮ್ಮ ಸಿಂದಗಿ ತಾಲೂಕದಾಗ ಇದ್ರ ಎಷ್ಟು ನಮ್ಮ ಸಮಾಜಕ್ಕೆ ನಾಮಿನೇಟ್ ಮಾಡ್ರ, ನಮ್ಮ ಸಮಾಜಕ್ಕೆ ಕಾರ್ಯಕರ್ತರಿಗೆ ಎಷ್ಟು ಇದ್ರ ಅವರು ಗೌರ್ಮೆಂಟ್ ನಾಮಿನೇಟ್ ಮಾಡ್ರ ಅನ್ನೋದು ಅವರು ಇನ್ನೂ ಹೇಳ್ತಾರೆ. ನಾ ಬರೀ ಇದನ್ನ ಆಲ್ಮೇಲ್ ತಾಲೂಕದ ಬಗ್ಗೆ ಇಷ್ಟೇ ಇದ್ರ ನಾನು ಇಂದು ಸಿಂದಗಿ ತಾಲೂಕಿನ ಮಾನ್ಯ ಶಾಸಕರ ಆದಿಯಾಗಿ ಏನೋ ನಿನ್ನಿನ ದಿನ BJPಯ ಕಾರ್ಯಕರ್ತರು ಒಂದು ಮಾಧ್ಯಮದ ಮೂಲಕ ಸುಳ್ಳು ಆರೋಪವನ್ನು ಮಾಡಿದರು. ಆದರೆ ಅವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಇದರ ಉದ್ದೇಶ ಇಷ್ಟೇ, ದಯವಿಟ್ಟು BJPಯ ಕಾರ್ಯಕರ್ತರಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ಸತ್ಯಾಸತ್ಯತೆಯನ್ನು ಅರಿತು ಇನ್ನೊಬ್ಬರ ಬಗ್ಗೆ ಆರೋಪ ಮಾಡೋದು ಒಳಿತು ಎನ್ನುವುದನ್ನು ನಾನು BJPಯ ಕಾರ್ಯಕರ್ತರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸಿಂದಗಿಯ ಮತಕ್ಷೇತ್ರದ ನಮ್ಮ ನಾಯಕರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಅಶೋಕಣ್ಣ ಮನುಗುಳಿಯವರು ನಮ್ಮ ಸಿಂದಗಿ ಮತಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ಮಾಡಿಲ್ಲ. ಸುಮ್ಮನೆ ಅದೇನೋ ಗುದ್ಲಿ ಪೂಜೆ ಮಾಡೋದು, ಗಾಡಿ ಒಳಗೆ ಇಟ್ಕೊಂಡು ಹೋಗೋದು, ಅವೆಲ್ಲ ಯಾವುದೇ ಕೆಲಸಗಳು ನಡೆದಿಲ್ಲ ಅನ್ನುವಂಥದ್ದನ್ನು ನಮ್ಮ BJPಯ ಕಾರ್ಯಕರ್ತರು ಆರೋಪ ಮಾಡಿದ್ದಾರೆ. ಆದರೆ ದಯವಿಟ್ಟು ತಾವು ಇನ್ನೊಂದು ಗಮನಿಸಬೇಕು, ಹಿಂದೆ 12 ವರ್ಷಗಳ ಕಾಲ ಸನ್ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ರಮೇಶಣ್ಣ ಬೂಸ್ನೂರವರು ಯಾವುದೇ ಎದ್ದು ಕಾಣುವಂಥ ಕೆಲಸವನ್ನ, ಅಂದರೆ ಜನರ ಕಣ್ಣಿಗೆ ಕಾಣಿಸುವಂಥ ಕೆಲಸವನ್ನ ಅವ್ರು ಯಾವುದನ್ನೂ ಮಾಡಿಲ್ಲ. ಆದರೆ ತಂದೆ ತಾಯಿಗೆ ತನ್ನ ಮಕ್ಕಳು ಮುದ್ದು ಎನ್ನುವಂತೆ ಹಾಗೇನೆ ನೀವು BJP ಕಾರ್ಯಕರ್ತರು ನಿಮ್ಮವರನ್ನ ನೀವು ಎಷ್ಟೇ ಹೊಗಳಿದ್ರು ಸಹಿತ ನೀವು ಮಾಡಿರ್ತಕ್ಕಂಥ ಮತ್ತು ನಿಮ್ಮ ಮಾಜಿ ಶಾಸಕರು ನಿಮ್ಮ ನಾಯಕರು ಮಾಡಿರ್ತಕ್ಕಂಥ ಕೆಲಸಗಳು ಅದು ಗೋಚರಿಸ್ತವೆ. ದಯವಿಟ್ಟು ನಾವು ಹಿಂದೆ ತಿರುಗಿ ನೋಡಿದಾಗ ನಾವೇನ್ ಮಾಡಿದೆವು, ಇವತ್ತ ಬರೀ 2.5 ವರ್ಷದಲ್ಲಿ ಈಗೇನು ಶಾಸಕರಾಗಿರ್ತಕ್ಕಂಥ ಅಶೋಕಣ್ಣ ಮನುಗುಳಿ ಅವರು ಏನ್ ಮಾಡ್ಲಕ್ ಹೊಂಟಾರ, ಇವು ಯಾವ ನಮ್ಮ ಕಣ್ಣಿಗೆ 12 ವರ್ಷ ಕಾಣಲಿಲ್ಲಲ್ಲ, ಇವತ್ತು ಹೆಂಗೆ ಕಂಡು ಅನ್ನುವಂಥದ್ದು ಒಂದು ಸೂಜಿಗದ ವಿಷಯ. ನಿಮ್ಮ BJP ಕಾರ್ಯಕರ್ತರು ಅದನ್ನು ಗಮನಿಸ್ಬೇಕು. ಅದ್ರ ಜೊತೆಗೇನೆ ತಳವಾರ ಸಮಾಜದ ಬಗ್ಗೆನೂ ಕೂಡ ನಮ್ಮ BJPಯ ಕಾರ್ಯಕರ್ತರು ಏನೋ ಒಂದು ಮಾತುಗಳನ್ನ ಹೇಳ್ಕೊಂಡ್ರು. ಅದನ್ನ ನಿನ್ನಿನ ಒಂದು ಪ್ರಿಂಟ್ ಮೀಡಿಯಾದಲ್ಲಿ ನಾವು ಕೂಡ ನೋಡಿದೆವು. ಆದರೆ ದಯವಿಟ್ಟು ತಾವು ಇನ್ನೊಂದು ಗಮನಿಸಬೇಕು, ತಳವಾರ ಸಮಾಜದ ಬಗ್ಗೆ ಹಿಂದಿನ ದಿನದಲ್ಲಿ ನಮ್ಮ ಸಮಾಜದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಪ್ಪಣ್ಣ ಸುಣಗಾರ್ ಅವರು ಇರೋದ್ರಿಂದ ಅವಾಗ ಈ ಮಾತ ಬಹುತೇಕವಾಗಿ ನೀವು ಹೇಳಿದ್ದನ್ನ ಕೇಳುವಂತಹ ಸ್ಥಿತಿಯಲ್ಲಿತ್ತು. ಅದು ಯಾಕೆ ಅಂತ ಕೇಳಿದ್ರೆ, ಯಾಕಂದ್ರೆ ನಾನು ಅನುಭವಿಸಿದ ಶರಣಪ್ಪಣ್ಣ ಸುಣಗಾರ್ ಅವರು ತಮ್ಮ ಜಾತಿಯವರೇ ಚುನಾವಣೆಯಲ್ಲಿ ನಿಲ್ತಾರೆ, ಅವ್ರ ಸಮಾಜ ಅವ್ರ ಬೆನ್ನಿಗಿರುತ್ತೆ, ಅವ್ರ ಸಮಾಜದವರು ಅವರಿಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನ ನಂಬುವಂತ ಸ್ಥಿತಿಯಲ್ಲಿ ಇತ್ತು. ಆದರೆ ದಯವಿಟ್ಟು ನಾನು BJPಯ ಕಾರ್ಯಕರ್ತರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ, ಶರಣಪ್ಪಣ್ಣ ಸುಣಗಾರ್ ಅವರು ಸಮೇತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ಏನು ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ಸಮಾಜದ ಬಂಧುಗಳು, ನೀವು ಕೂಡ ನಮ್ಮ ಸಮಾಜದ ಬಂಧುಗಳು BJPಯ ಪಕ್ಷದಲ್ಲಿಯೂ ಕೂಡ ಇದ್ದಾರೆ. ಆದರೆ ಅಲ್ಲಿಯೂ ಕೂಡ ಇದ್ದಾರೆ, ಇಲ್ಲಿಯೂ ಇದ್ದಾರೆ, ಎಲ್ಲ ಸಮಾಜದವರು ಎಲ್ಲ ಪಕ್ಷದಲ್ಲಿದ್ದಾರೆ. ಹಾಗೇನೆ ನಮ್ಮ ಸಮಾಜವು ಕೂಡ ಈ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಮಾಜದ ಬಂಧುಗಳು ಕೂಡ ಕೆಲಸ ಮಾಡ್ತಾರೆ.
ಇಲ್ಲಿಯೂ ಕೂಡ ಆ ಸಮಾಜದ ಕಾರ್ಯಕರ್ತರನ್ನ, ಸಮಾಜದ ಬಂಧುಗಳನ್ನ ಗುರುತಿಸಿ ನನ್ನನ್ನು ಮೊದಲುಗೊಂಡು ನನ್ನನ್ನ ಜಿಲ್ಲಾ ಪಂಚಾಯಿತಿಯ ನಾಮನಿರ್ದೇಶಿತ ಸದಸ್ಯನಾಗಿ ಅಂದ್ರೆ KDP ಸದಸ್ಯನಾಗಿ ನನಗೆ ನೇಮಕ ಮಾಡಿದ್ರು. ಅದಾದ್ಮೇಲೆ ಪುರಸಭೆಯಲ್ಲಿ ಆಶ್ರಯ ಸಮಿತಿಗೆ ಒಬ್ಬರನ್ನ ನೇಮಕ ಮಾಡಿದ್ರು. ಮತ್ತೆ ಪುರಸಭೆ ಸದಸ್ಯನಾಗಿ ನಾಮನಿರ್ದೇಶನ ಮಾಡಿದ್ರು. ಅದರಂತೆ KEB ಕೂಡ ನಾಮನಿರ್ದೇಶನ ಮಾಡಿದ್ರು. APMCಯಲ್ಲಿ ಕೂಡ ನಾಮನಿರ್ದೇಶನ ಮಾಡಿದ್ರು. ಹೀಗೆ 7 ರಿಂದ 8 ಜನರನ್ನ ಅಂದ್ರೆ ಸಿಂದಗಿ ತಾಲೂಕಿನ ಆಲ್ಮೇಲ ತಾಲೂಕಿನ ವಿಷಯ ನಮ್ಮ ವಾಲಿಕಾರಣ್ಣ ಅವರು ಹೇಳಿದ್ರು. ಆಲ್ಮೇಲ್ ತಾಲೂಕಿನಲ್ಲಿ ಹೀಗೆ ಸಿಂದಗಿ ಮತ್ತು ಆಲ್ಮೇಲ್ ತಾಲೂಕನ್ನ ಸೇರಿಸಿದ್ರೆ ಕನಿಷ್ಠ 15 ರಿಂದ 16 ಜನರನ್ನ ನಮ್ಮ ಸಮಾಜದ ವ್ಯಕ್ತಿಗಳಿಗೆ ಗುರುತಿಸಿ ನಾಮನಿರ್ದೇಶನ ಮಾಡುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಇದನ್ನು ಸಹಿತ ನಮ್ಮ ಬಿಜೆಪಿಯ ಕಾರ್ಯಕರ್ತರು ಇದನ್ನ ಗಮನಿಸಬೇಕು. ತಳವಾರ ಸಮಾಜಕ್ಕೆ ಮಾನ್ಯ ಶಾಸಕರು ಎಷ್ಟು ಗುರುತಿಸಿದ್ರು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ತಾವು ನಮ್ಮ ಸಮಾಜದ ಮೇಲೆ ಇಟ್ಟಿರುವ ಒಂದು ಹಂಬಲ, ಪ್ರೀತಿ, ವಿಶ್ವಾಸ ಇದನ್ನ ಬಿಜೆಪಿಯ ಕಾರ್ಯಕರ್ತರಿಗೆ ಸಹಿಸಿಕೊಳ್ಳಕ್ಕೆ ಆಗದೇನೆ ಸುಮ್ಮನೆ ಕೂಡ ತಳವಾರ ಸಮಾಜಕ್ಕೆ ಅನ್ಯಾಯವಾಗಿದೆ, ಸಮಾಜದವರಿಗೆ ಯಾರು ಗಣನೆ ತಗೊಳ್ಳೋದಿಲ್ಲ, ನಮಗೆ ಓಟ್ ಹಾಕಿಲ್ಲ ನಿಮ್ ತಳವಾರ ಸಮಾಜದವರು, ಅದಕ್ಕ ನೀವ್ಯಾರು ನಮ್ಮಲ್ಲಿ ಬರಬೇಡ್ರಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನುವಂಥದ್ದನ್ನ ನಾನು ಮಾಧ್ಯಮದ ಮೂಲಕ ತಿಳ್ಕೊಂಡೆ. ದಯವಿಟ್ಟು ಬಂಧುಗಳಲ್ಲಿ ಅವರಲ್ಲಿ ನಾನು ವಿನಂತಿಸಿಕೊಳ್ಳೋದಿಷ್ಟೇ, ಅವರು ಅಕಸ್ಮಾತಾಗಿ ಅಂದಿದ್ದೇ ಆಗಿದ್ರೆ ಅವ್ರ ಮನಸ್ಸಿನಲ್ಲಿ ಇರ್ತಿತ್ತು. ಆದ್ರೆ ಅವ್ರು ಅಂದಿಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ. ಏನು, 15 ರಿಂದ 16 ಜನ ನಾಮನಿರ್ದೇಶಿತ ಸದಸ್ಯರನ್ನಾಗಿ ನೇಮಕ ಮಾಡಿದ್ರು. ಇವ್ರು ಸಮಾಜದವ್ರ ತಿಳ್ಕೊಂಡಿರೋ ಅಥವಾ ಬೇರೆ ಇನ್ಯಾವ್ರ ತಿಳ್ಕೊಂಡಿರೋ, ದಯವಿಟ್ಟು ತಾವು ಇದನ್ನ ಗಮನಿಸ್ಬೇಕು. ಅದಾದ್ಮೇಲೆ ಇನ್ನೊಂದು ಏನು ಅಂತಂದ್ರೆ, ಯಾವುದೇ ಫಲಾನುಭವಿಯನ್ನ ಸರ್ಕಾರದ ಯೋಜನೆಗಳಲ್ಲಿ ಯಾವುದೇ ಫಲಾನುಭವಿಗಳನ್ನ ಇವರು ಆಯ್ಕೆ ಮಾಡಿಲ್ಲ. ಮಿತ್ರರೇ, ತಾವು ಇದನ್ನು ಗಮನಿಸಬೇಕು. ಸಿಂದಗಿ ತಾಲೂಕಿನ ಬೋರ್ಗಿ ಗ್ರಾಮದಲ್ಲಿ ಪರಿಶಿಷ್ಟ ಪಂಗಡದ ಅಡಿಯಲ್ಲಿ 8 ರಿಂದ 10 ಜನರನ್ನ ಕೊಳವೆ ಬಾವಿಗಳ ಫಲಾನುಭವಿ ಆಗಲಿ, ನೇರ ಸಾಲದ ಫಲಾನುಭವಿ ಆಗಲಿ, ಬರೀ ಒಂದೇ ಒಂದು ಗ್ರಾಮದಲ್ಲಿ 10 ಜನರನ್ನ, ಕನಿಷ್ಠ ಪಕ್ಷ 10 ಜನರನ್ನ ಅವರು ಆಯ್ಕೆ ಮಾಡಿದ್ರು. ಇದು ತಳವಾರ ಸಮಾಜಕ್ಕೆ ಕೊಟ್ಟ ಕೊಡುಗೆ. ಅದಾದ್ಮೇಲೆ ನಮ್ಮ ಸಿಂದಗಿ ತಾಲೂಕಿನ ಅಂದ್ರೆ ಲೋಕಲ್ ಸಿಂದಗಿಯ ನಗರದಲ್ಲಿ 20 ಗುಂಟೆ ಜಾಗವನ್ನ ಸಮಾಜದ ಏಳಿಗೆಗಾಗಿ 20 ಗುಂಟೆ ಜಾಗವನ್ನ ಅದನ್ನ ಗುರುತಿಸಿ ಮುನ್ಸಿಪಾಲಿಟಿಯ ಜಾಗದಲ್ಲಿ ಅದನ್ನ 20 ಗುಂಟೆ ಜಾಗವನ್ನ ಗುರುತಿಸಿ ಈಗಾಗಲೇ ಸರ್ವೆ ಕಾರ್ಯ ಮುಗಿದು ಅದಕ್ಕೆ 50 ಲಕ್ಷ ರೂಪಾಯಿ ಅನುದಾನವನ್ನ ಅವರು ಕೂಡ ಇದನ್ನ ಇಟ್ಟಿದ್ದಾರೆ. ಅದು ಟೆಂಡರ್ ಮೂಲಕ ಇನ್ನು ಕೆಲವೊಂದು ದಿನಗಳಲ್ಲಿ ಅದನ್ನ ಗುದ್ದಲಿ ಪೂಜೆ ಮಾಡೋದ್ರೊಂದಿಗೆ ಆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಇದನ್ನು ಸಹಿತ ತಾವು ಅಲ್ಲಿರ್ತಕ್ಕಂಥ ನಮ್ಮ ತಳವಾರ ಸಮಾಜದ ಬಂಧುಗಳು ಇದನ್ನ ಗಮನಿಸಬೇಕು. ಇದಾದ ಮೇಲೆ ಆ ಸಮುದಾಯ ಭವನವನ್ನ ನಾವೇನು ಅವರಲ್ಲಿ ಮನವಿ ಮಾಡ್ಕೊಂಡಿವಿ ಅಂತಂದ್ರೆ, ಅದನ್ನ ಸಮುದಾಯ ಭವನದ ರೀತಿಯಲ್ಲೇ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ನೀವು ಇನ್ನೂ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ಮನವಿಯನ್ನ ಮಾಡ್ಕೊಂಡಿದ್ದೇವೆ. ಅದನ್ನೇನಂತಂದ್ರೆ 20 ಗುಂಟೆ ಜಾಗದ ಜೊತೆಗೆ ಅದು ಇನ್ನೊಂದು ಕಲ್ಯಾಣ ಮಂಟಪ, ಅಂದ್ರೆ ಈಗ ನಮ್ಮ ಸಹೋದರ ಸಮಾಜವಾಗಿರ್ತಕ್ಕಂಥ ಮುಸ್ಲಿಂ ಸಮಾಜದ ಬಂಧುಗಳಿಗೆ ಹೇಗೆ ಶಾದಿ ಮಹಲನ್ನ ಹೇಗೆ ನಿರ್ಮಾಣ ಮಾಡಿಕೊಟ್ಟಿದ್ದೀರೋ, ಸರ್ಕಾರ ಹೇಗೆ ಮಾಡಿಕೊಡುತ್ತೋ, ಅದರ ಆದಿಯಾಗಿನೇ ನಮ್ಮ ತಳವಾರ ಸಮಾಜಕ್ಕೂ ಕೂಡ ಈ ಸಿಂದಗಿ ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲಿ ಮಾದರಿ ಆಗಬೇಕು. ಆ ಮಾದರಿ ಆಗುವಂತಹ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಗಮನ ಹರಿಸಬೇಕು. ಗಮನ ಹರಿಸಿ ಆ 20 ಗುಂಟೆ ಜಾಗದಲ್ಲಿ ಇನ್ನೂ ಕನಿಷ್ಠ ಪಕ್ಷ ಒಂದು ಏನೋ
ನಮಗೆ ಇದನ್ನ ಈ ಸಮುದಾಯ ಭವನದ ಬಗ್ಗೆ ವಿಷಯ ಚರ್ಚೆ ಮಾಡಿದಾಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನೀವು ಸಮಾಜದ ಬಂಧುಗಳು 4 ಜನ ಹೋಗಿ ಬಸವನ ಬಾಗೇವಾಡಿಯಲ್ಲಿ ಇರ್ತಕ್ಕಂಥ ಒಂದು ಕಲ್ಯಾಣ ಮಂಟಪ ಇದೆ, ಆ ಕಲ್ಯಾಣ ಮಂಟಪವನ್ನ ನೀವು ನೋಡ್ಕೊಂಡು ಬಂದ್ರಿ, ಅದರ ಮಾದರಿಯಲ್ಲೇ ನಾನು ನಿಮ್ಮ ತಳವಾರ ಸಮಾಜಕ್ಕೆ ಅಂತಹ ಒಂದು ಕಟ್ಟಡವನ್ನ ನಾನು ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಮಾಡಿಸ್ಕೊಡ್ತೀನಿ ಎನ್ನುವಂಥದ್ದನ್ನ ಕೂಡ ಅವರು ಹೇಳ್ಕೊಂಡ್ರು. ಇದು ತಳವಾರ ಸಮಾಜಕ್ಕೆ ಕೊಟ್ಟ ಕೊಡುಗೆ. ಅದ್ರ ಜೊತೆಗಿನ ನಾವು ಇನ್ನೊಂದು ಏನಿದೆ ಅಂತಂದ್ರೆ, ನಮ್ಮ ಸಮಾಜದ ಮುಖಂಡರಲ್ಲಿ ಇನ್ನೊಂದು ಕೊರಗಿದೆ. ಇದ್ರ ಮೂಲಕ ನಾನು ಈ ಮಾಧ್ಯಮದ ಮೂಲಕ ನಾನು ಮಾನ್ಯ ಶಾಸಕರಲ್ಲಿಯೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತೇನೆ. 20 ಗುಂಟೆ ಜಮೀನನ್ನ ನೀವೇನು ನಮಗೆ ನೀಡಿದ್ದೀರಿ, ಅದ್ರ ಜೊತೆಗೇನೆ ಇನ್ನೊಂದು ಬಾಜುನಲ್ಲಿ ಇನ್ನೊಂದಿಷ್ಟು ಖಾಲಿ ಜಾಗ ಇದೆ, ಅದನ್ನು ಕೂಡ ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಟ್ರೆ ಇನ್ನೊಂದು ನಾವೇನೋ ಆಶೆಯನ್ನು ಹೊತ್ಕೊಂಡಿದ್ದೇವೆ, ದೊಡ್ಡ ಕಲ್ಯಾಣ ಮಂಟಪದ ಆಕಾರದಲ್ಲಿ ಕೂಡ ನಾವೇನು ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿವಿ, ಅದಕ್ಕೇನು ನೀವು ಸಹಕಾರ ಮಾಡಿದ್ದೀರಿ, ಅದರ ಆಶೆಯನ್ನು ಇಟ್ಕೊಂಡಿದ್ದೀವಿ. ಆಶೆಯನ್ನ ಮಗ್ಗಲಲ್ಲಿರ್ತಕ್ಕಂತಹ ಜಾಗವನ್ನು ಕೂಡ ಕೊಟ್ಟರೆ ಮತ್ತಿಷ್ಟು ಅನುಕೂಲ ಆಗ್ತದೆ ಅನ್ನುವಂತ ಆಶೆಯೂ ಕೂಡ ಇದೆ. ಇದ್ರ ಮೂಲಕ ತಮ್ಮಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊಳ್ತೇನೆ. ಮತ್ತೆ ಇಲ್ಲಿ ಅಭಿವೃದ್ಧಿ ಏನೂ ಆಗಿಲ್ಲ, ಸುಮ್ಮನೆ ನಾವು ಗುದ್ರಿ ಪೂಜೆ ಅಂತ ಹೇಳುವಂಥದ್ದು ಬಿಜೆಪಿಯ ಮಿತ್ರರಲ್ಲಿ ನಾನು ವಿನಂತಿಸಿಕೊಳ್ಳೋದಿಷ್ಟೇ. ಸಿಂದಗಿ ನಗರದಲ್ಲಿ ಅಲ್ರಿ 12 ವರ್ಷಗಳ ಕಾಲ ನೀವು ಆಡಳಿತ ಮಾಡಿದ್ರಿ, ಆದ್ರೆ ಬರೀ 12 ಕೆಲಸ ಆಗಿಲ್ಲ. ನೀವು ಎದ್ದು ಕಾಣುವಂಥದ್ದು ಒಂದೇ ಒಂದು ಹೆಸರನ್ನ ಹೇಳ್ಕೊಡ್ರಿ, ನೀವು ಅದನ್ನ ಬಹಿರಂಗಪಡಿಸ್ಕೊರಿ. ನಾವು ಶಾಶ್ವತವಾಗಿ ಈ ಸಿಂದಗಿ ತಾಲೂಕಿನಲ್ಲಿ ಹಿಂದೆ ದಿವಂಗತ MC ಮನಗೂಳಿ ಕಾಕ ಅವ್ರ ಮಂತ್ರಿಗಳಿದ್ದಾಗ, ಅವ್ರ MLA ಇದ್ದಾಗ ನಾವು ಅವರ ಒಡನಾಡಿಗಳಾಗಿ ಕೆಲಸ ಮಾಡೀವಿ. ಅವರ ಕೊಡುಗೆಗಳೇನು, ಅವರು ಕೊಟ್ಟ ಈ ತಾಲೂಕಿಗೆ ಸಿಂದಗಿಯ ಮತಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಏನು ಅನ್ನೋದನ್ನ ನಾನೇನು ಬಾಯಿಂದ ಹೇಳ್ಬೇಕಾಗಿಲ್ಲ. ತಾವೇ ನೋಡಿದ್ದೀರಿ, ಅಲ್ಲಿ ಅದನ್ನ ಅನುಭವಿಸಿದಿರಿ. ನೀವು ಅಲ್ಲಿ ಕೂಡ ತಾವು ಕಂಡಂತ ವಿಷಯ ಅದ. ಅದಕ್ಕೆ ದಯವಿಟ್ಟು ನಾನು ಬಿಜೆಪಿಯ ಹಾಗೂ ಎಲ್ಲ ಮಾನ್ಯ ಮಾಜಿ ಶಾಸಕರಲ್ಲಿ ನಾನು ವಿನಂತಿಸಿಕೊಳ್ಳೋದೇನೆಂದ್ರೆ, ಯಾವುದೇ ನಿಮ್ಮ ಪಕ್ಷದ ಕಾರ್ಯಕರ್ತರು ಏನೇ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಡುವ ಮುಂಚೆ, ಮಾಧ್ಯಮಕ್ಕೆ ಬರುವ ಮುಂಚೆ ಸಾರಾಸಾರವಾಗಿ ವಿಚಾರ ಮಾಡಿ ಸತ್ಯಾಸತ್ಯತೆಯನ್ನು ಅರಿತು ತಾವು ಜನರ ಮುಂದೆ ಹೇಳುವಂತ ಕೆಲಸವನ್ನ ಮಾಡಿಸ್ರಿ ಅನ್ನುವಂಥದ್ದನ್ನ ಇದ್ರ ಮೂಲಕ ನಾನು ಇವತ್ತಿನ ದಿವಸ ಮಾನ್ಯ ನಮ್ಮ ಶಾಸಕರು ನಮ್ಮ ಸಮಾಜಕ್ಕೆ ಅಂದ್ರೆ ತಳವಾರ ಸಮಾಜಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅನ್ನೋ ಆರೋಪ ಬಿಜೆಪಿಯವರಿಂದ ವ್ಯಕ್ತವಾಗಿತ್ತು. ಅವರು ಆಧಾರ ರಹಿತ ಆರೋಪದು. ಅವ್ರು ಯಾಕೆ ಆರೋಪ ಮಾಡ್ಯಾರೋ ಗೊತ್ತಿಲ್ಲ. ತಳವಾರ ಸಮಾಜದವರು ಇದೇ ಇಲಾಖೆ ಒಳಗೆ ನೌಕರಿ ಒಳಗೆ ಇಲ್ಲ ಅನ್ನುವಂಗಿಲ್ಲ. ನಮ್ಮ ಸಿಂದಗಿ ತಾಲೂಕಿನೊಳಗೆ ಎಲ್ಲಾ ಇಲಾಖೆದೊಳಗೂ ನೌಕರಸ್ಥರು ಅದಾರ. ಎಲ್ಲೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆಗಿರ್ಬೇಕು, ಅವ್ರನ್ನ ಬೆದರಿಸಿರ್ಬೇಕು, ಕೆಲಸ ಮಾಡಕ್ ಹೇಳಿರ್ಬೇಕು, ಏನೇನೋ ಆಗಿರ್ಬೇಕು. ಅದಕ್ಕೆ ಜಾತಿ ಬಣ್ಣ ಕೊಟ್ಟ ಅವಶ್ಯಕತೆ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರ, ನಮ್ಮ ಸಮಾಜದವ್ರಿಗೆ ಸ್ಪೆಷಲ್ ಆಗಿ ಹಿಂದಿಡ್ಬೇಕು ಅಂತ ಅವ್ರು ಎಲ್ಲೂ ಭಾವನೆ ವ್ಯಕ್ತಪಡಿಸಿಲ್ಲ. ನಮ್ಮನ್ನ ಸಾಧ್ಯವಾದಷ್ಟು ಅವ್ರ ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡ್ಯಾರ. ಉದಾಹರಣೆ ತೋಡ್ರಿ, ನೀವು ಇಲೆಕ್ಷನ್ ಆಗೋದ್ರೊಳಗ ಕಾಂಗ್ರೆಸ್ ಅವ್ರು ತಾವು ಶಾಸಕರಾದ 2 ತಿಂಗಳೊಳಗ ನನ್ನನ್ನ ತಾಲೂಕಾ ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು. ಕಾಂಗ್ರೆಸ್ಗೆ ವಿಜಯಕುಮಾರ್ ಯಾಳ್ವಾರನ್ನ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಭೋಗರಾಜರನ್ನ ನಾಮಿನೇಟ್ ಮಾಡಿದ್ರು. ಶಿವಣ್ಣವ್ರ ನಾಮಿನೇಟ್ ಮಾಡಿದ್ರು. ಸಾಕಷ್ಟು ಜನ ನಮ್ಮ ಸಮಾಜದೊಳಗ ಬೆಳೆಸ್ಯಾರ. ಅವರು ಹಿಂದಿನ ತಮ್ಮ ಬಿಜೆಪಿ ಒಳಗ ನಮ್ಮ ಸಮಾಜದವ್ರಿಗೆ ನೀವ್ ಯಾವ ಮಟ್ಟಕ್ಕ ಬೆಳೆಸಿರಿ ಹೇಳ್ರಿ. ಆರೋಪ ಮಾಡೋಕ್ ಮೊದಲು ನೀವ್ ಯಾವ ಹುದ್ದೆ ಕೊಟ್ಟಿರಿ? ಬಿಜೆಪಿ ಒಳಗ ನಮ್ಮ ಸಮಾಜದವರು ಯಾವ ಹುದ್ದೆ ಒಳಗ ಅದಾರ? ಸಿಂದಗಿ ತಾಲೂಕಿನೊಳಗ ಆರೋಪ ಮಾಡ್ಬೇಕಾದ್ರ ಒಂದು ಹುರುಳು ಇರ್ಬೇಕದ್ರೊಳಗ. ಆಧಾರ ರಹಿತ ಆರೋಪ ಮಾಡಿ ಅಭಿವೃದ್ಧಿಗೆ ಸಹಿಸಿಕೊಳ್ಳಾರ್ದಕ್ಕಿದು. ಯಾಕಂದ್ರೆ ತಳವಾರ ಸಮಾಜದ ಓಟ ಕಾಂಗ್ರೆಸ್ಗೆ ಫಿಕ್ಸ್ ಅದಾವು. ಅದನ್ನ ಏನಾರ ಮಾಡಿ ಕೆಡಿಸಿ ಆ ಮುಂದಿನ ಇಲೆಕ್ಷನ್ದೊಳಗಾದ್ರೂ ಆ ಓಟನ್ನ ಬರ್ಲಾರ್ದಂಗ, ಕಾಂಗ್ರೆಸ್ಗೆ ಬರ್ಲಾರ್ದಂಗ ನೋಡ್ಕೋಬೇಕನ್ನೋ ಕೆಲವೊಂದು ಜನರ ಅಭಿಪ್ರಾಯ ಇರಬೇಕು. ಆದ್ರೆ ಅದು ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಶರಣಪ್ಪಣ್ಣರು ಯಾವತ್ತೂ ಕಾಂಗ್ರೆಸ್ ಅದಾರ, ಅವ್ರ ಜೊತೆಗೆ ನಾವು ಯಾವತ್ತೂ ಕಾಂಗ್ರೆಸ್ ಮಾಡ್ಕೊತ ಬಂದಿವಿ. ಅನಿವಾರ್ಯ ಕಾರಣದಿಂದ ಅವರು ದೇವ್ರಪುರಿಗೆ ಹೋದ್ರು. ನಮ್ಮ ಈಗಿನ ಶಾಸಕರಿಗೆ ಅಶೋಕಣ್ಣ ಮನಗೂಳಿ ಅವರಿಗೆ ಟಿಕೆಟ್ ಸಿಕ್ತು, ನಾವು ಮತ್ತೆ ಕಾಂಗ್ರೆಸ್ಸೇ ಮಾಡೀವಿ, ಮುಂದೂ ಕಾಂಗ್ರೆಸ್ಸೇ ಮಾಡ್ತಿರ್ತೀವಿ.
ಶರಣಪ್ಪಣ್ಣರ ಮಾರ್ಗದರ್ಶನದೊಳಗೆ. ಅದಕ್ಕಾಗಿ ತಳವಾರ ಸಮಾಜಕ್ಕೆ ಯಾವತ್ತೂ ಅವ್ರು ಅನ್ಯಾಯ ಮಾಡಿಲ್ಲ. ಅನ್ಯಾಯ ಮಾಡಿರೋದು ಸುಮ್ನೆ ಹೇಳ್ಬೇಡ್ರಿ. ಹಂಗ ಏನಾರ ಹೇಳ್ಬೇಕಾಗಿತ್ತು ಅಂದ್ರ ನೀವು ಒತ್ತಡ್ ಬರ್ರಿ, ನಾವು ಒತ್ತಡ್ ಬರ್ತೀವಿ, ಚರ್ಚೆ ಮಾಡಮ್ಮ. ನೀವ್ ಏನ್ ಮಾಡಿರಿ, ನಿಮ್ಮ ಪಕ್ಷದೊಳಗ ತಳವಾರ ಸಮಾಜಕ್ಕೆ ಏನ್ ಮಾಡಿರಿ ನೀವ್ ಹೇಳ್ರಿ. ನಾವು ಕಾಂಗ್ರೆಸ್ನೊಳಗ ತಳವಾರ ಸಮಾಜಕ್ಕೆ ನಮ್ಮ ಶಾಸಕರು ಏನ್ ಮಾಡ್ಯಾರ ನಾವು ಹೇಳ್ತೀವಿ, ಚರ್ಚೆನೇ ಆಗ್ಲಿ. ಹುರುಳಿಲ್ಲದ ಆರೋಪಗಳನ್ನ ಮಾಡಬೇಡಿ. ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಸಹಜವಾಗಿ ಇರ್ತದೆ. ಆದ್ರೆ ಸತ್ಯಕ್ಕೆ ಅನುಗುಣವಾಗಿ ನೀವು ಆರೋಪ ಮಾಡಿದ್ರೆ ಅದಕ್ಕೆ ಏನಾದರೂ ಒಂದು ಬೆಲೆ ಬರ್ತದೆ. ಹುರುಳಿಲ್ಲದ ಆರೋಪ ಮಾಡಿದ್ರೆ ಅದಕ್ಕೊಂದು ಯಾವುದೂ ಬೆಲೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಏನಾದರೂ ಮಾಡೋಂಗಿತ್ತಂದ್ರೆ ಸತ್ಯದ ಹತ್ತಿರವಾದಂಥದ್ದು ಒಂದು ಆರೋಪ ಮಾಡಿರಿ. ಈಗ ಯಾಕಂದ್ರೆ ನಮ್ಮ ಶಾಸಕರು ಮಾಡಿದಂಥ ಕೆಲಸಗಳು ಎದ್ದು ಕಾಣಿಸ್ತವೆ, ಪ್ರತಿಯೊಂದು ಎದ್ದು ಕಾಣಿಸ್ತವೆ. ಸಿಂದಗಿ ಅನ್ನೋದು ಒಂದು ಸಿಂಗಾಪುರ್ ಥರ ಕಾಣಿಸ್ತದೆ ಈಗ. ಯಾಕಂದ್ರೆ ಎಲ್ಲ ರಸ್ತೆಯಲ್ಲಿ ಹೋದರೂ ಅಲ್ಲಿ ಏನಾಗಿದೆ, ಬೆಳಕುಗಳನ್ನು ಚೆಲ್ತಾ ಇದ್ದಾರೆ ಮತ್ತು ಎಲ್ಲ ಸರ್ಕಲ್ಗಳು ಸೌಂದರ್ಯವಾಗಿದೆ. ಮತ್ತು ಪ್ರತಿಯೊಂದು ರೋಡಿಗೆ ಇಲ್ಲಿ ಸಿಂದಗಿಗಾಗಿ ಶ್ರಮಪಟ್ಟಂತಹ ವ್ಯಕ್ತಿಗಳ ಹೆಸರನ್ನು ಇವತ್ತು ಇಟ್ಟಿದ್ದಾರೆ. ಎಚ್ ಎ ರೇವಡಿಗಾರ ಹೆಸರು ಇಟ್ಟಿರ್ಬೋದು, ಡಾಕ್ಟರ್ ಬೊಮ್ಮಣ್ಣಿಯವ್ರ ಹೆಸರು ಇಟ್ಟಿರ್ಬೋದು, ಮತ್ತು ಮಾಜಿ ಶಾಸಕರಾದಂಥ ಮತ್ತು ಇವರು ಮನಗುಳಿಯವರ ಹೆಸರನ್ನು ರಸ್ತೆಗಳಿಗಿಟ್ಟು ರಸ್ತೆಯ ಅಭಿವೃದ್ಧಿ ಮತ್ತು ರಸ್ತೆಯ ದೀಪಾಲಂಕಾರವನ್ನು ಮಾಡಿದ್ದಾರೆ. ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದರಂತೆ ನಮ್ಮ ಪ್ರಭು ವಾಲಿಕರ್ ಹೇಳಿದ್ರು, ಯರ್ನಾಳ್ ಸಾಹೇಬರು ಮಾತಾಡಿದ್ರು, ನಮ್ಮ ಕೊಟ್ರಗಸ್ತಿಯವರು ಮಾತಾಡಿದ್ರು. ಇವರೆಲ್ಲರೂ ಹೇಳಿದ್ರು ನಮ್ಮ ಸಮಾಜಕ್ಕಾಗಿ 20 ಗುಂಟೆಯನ್ನು ಜಾಗವನ್ನು ಮೀಸಲಾಗಿ ಇಟ್ಟಿದ್ದಾರೆ. ಇಲ್ಲಿವರೆಗೆ ನಮ್ಮವ್ರಿಗೆ ಸಾಕಷ್ಟು ಮಂದಿ ನಮ್ಮವರೇ ಶಾಸಕರಾಗಿದ್ದರು, ಮಿನಿಸ್ಟರ್ ಆಗಿದ್ರು, ಯಾರಾದರೂ ನಮ್ಗೆ ಕೂಡ್ಲಿಕ್ಕೆ ಒಂದು ಜಾಗದ ವ್ಯವಸ್ಥೆ ಇದ್ದಿದ್ದಿಲ್ಲ. ಮಾನ್ಯ ಶಾಸಕರು 20 ಗುಂಟೆ ಜಾಗವನ್ನು ಮಂಜೂರು ಮಾಡಿ ಅದರಂತೆ ಕಲ್ಯಾಣ ಮಂಟಪನ ಮಂಜೂರು ಮಾಡಲಿಕ್ಕಾಗಿ 50 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡಬೇಕಂತೇಳಿ ನಮ್ಮ ಸಮಾಜದ ಎಲ್ಲ ಹಿರಿಯರು ಒತ್ತಾಯ ಮಾಡಿದ್ದಾರೆ. ಅದಕ್ಕೋಸ್ಕರ ಮಾನ್ಯ ಶಾಸಕರು ಅದನ್ನು ಯಶಸ್ವಿಗೊಳಿಸ್ತಾರಂತ ಅವ್ರ ಬಳಿ ಹೇಳ್ತಾ, ಯಾವತ್ತೂ ಅವರು ಜಾತಿವಾದಿಗಳಲ್ಲ. ಅವತ್ತು ಯಾರ ಜಾತಿಯನ್ನು ಮೇಲ ಕೀಳಂತೂ ಮಾಡಿದ್ದಿಲ್ಲ. ಅವ್ರು ಯಾವಾಗಲೂ ಕೇಳಿದ್ದನ್ನು ನಡೆಸ್ಕೊಂತ ಬಂದಿದ್ದಾರೆ. ಯಾವುದು ಆರೋಪಗಳನ್ನು ಯಾವ BJP ಯುವ ಮಿತ್ರರು ಮಾಡ್ತಿದ್ದಾರೆ ಅದನ್ನು ಮಾಡೋದು ತಪ್ಪು ಅಂತ ನನ್ನ ಉದ್ದೇಶ. ಮತ್ತು ಮೇಲಾಗಿ ಶಾಸಕರಿದ್ದಾಗ ಹೇಳಿದ್ದೆವು, ಒಂದು 30 ಗುಂಟೆ ಜಾಗ ಎಲ್ಲ ಸಮಾಜದ ಸ್ಮಶಾನ ಭೂಮಿಗೆ ಇಟ್ಟಿದ್ರದು ಎಂದು ಸಿಂಧಿ ಹುಟ್ಟದ ಹನ್ನೆರಡಿತ್ತು. ಮಾನ್ಯ ಶಾಸಕರ ಬಳಿ ವಿನಂತಿ ಮಾಡಲಿಕ್ಕಾಗಿ 6 ಎಕರೆ ಜಾಗವನ್ನು ಸ್ಮಶಾನಕ್ಕಾಗಿ ಎಲ್ಲ ಹಿಂದುಳಿದ ಜಾತಿಗಳಿಗೆ 6 ಎಕರೆಯನ್ನು ಮಂಜೂರು ಮಾಡ್ತೀನಿ ಅಂತೇಳಿ ಅದು ಮಂಜೂರಿ ಹಂತದಲ್ಲಿ ಇವತ್ತು DC ಕಚೇರಿಯಲ್ಲಿದೆ. ಅದನ್ನು ಸಂಪೂರ್ಣಗೊಳಿಸ್ಬೇಕಂತ ಅವರಲ್ಲಿ ಹೇಳ್ತಾ, ಯಾವತ್ತು ಅಭಿವೃದ್ಧಿ ಕೆಲಸವನ್ನು ಮಾಡ್ಕೋತ ಬಂದಿದ್ದಾರೆ. ಇವತ್ತು ಆಲ್ಮೇಲ್ದ ಸೆಕ್ಷನ್ಗಳನ್ನು ನಮ್ಮ ಪ್ರಭು ಅಣ್ಣ ಹೇಳಿದ್ರು. ಮತ್ತು ಸಿಂದಗಿ ನಗರದಲ್ಲಿ ಯಾವ್ಯಾವ ನಮ್ಮ ತಳವಾರ ಸಮಾಜಕ್ಕೆ ಕೊಟ್ಟಿದ್ದಾರಂತ ಯರ್ನಾಳ್ ಸಾಹೇಬ್ರು ಹೇಳಿದ್ರು. ಅದಂತೆ ನಮ್ಮ ಶಿವಣ್ಣ ಅವರು ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ನಾಗ ಅಭಿವೃದ್ಧಿ ಕಾರ್ಯಗಳು ಮಾಡಲಕ್ಕ ಆಮೇಲೆ 842 ಬಾರ 2 ಬಗ್ಗೆ ಸಂಬಂಧಪಟ್ಟ ಮಾತಾಡಿದ್ರೆ ನಡೀತಿರ್ತದು. ಒಳಗ ತಳವಾರ ಸಮಾಜದ ಬಗ್ಗೆ ಮಾತಾಡಿದ್ರು. ತಳವಾರ ಸಮಾಜದ ಬಗ್ಗೆ ಮಾತಾಡಿದ್ದು ಏನು ಹೇಳಿದ್ರಲ್ಲಿ ಉದ್ದಾಗಿ ಗೋಲಿಗೇರಿ PDO ಏನೋ ಹೇಳಿದ್ರು. ಗೋಲಿಗೇರಿ PDO ಅವರು ಬರ್ಲಾಕ MLA ಅವರು ಇದು ಮಾಡ್ಲಕತ್ತಾರ ಅಂತೇಳಿ. ಏನಪ್ಪಾ ಅಂದ್ರೆ ಅದು ಹಕ್ಕಿಕತಿ. ಬಸ್ ಅಲ್ವಾಡಿಗೆಯವರು ಮೇಡಮ್ ಅವರು ತಟಗಾರ ಮೇಡಮ್ ಅಂತ ಹೇಳ್ರಿ, ಅವರಲ್ಲಿ ಗೋಲಿಗೇರಿಗೆ PDO ಆಗಿ ಆರ್ಡರ್ ತೊಗೊಂಡಿದ್ರು. ತೊಗೊಂಡ್ಮ್ಯಾಗ MLA ಅವ್ರ ಬಳಿ ಬಂದ್ಮೇಲೆ ಅವ್ರು ಏನ್ ಮಾಡಿದ್ರು, ಇಲ್ಲಿ ನೌಕರಿ ಮಾಡಾಗ ಅವ್ರು ಏನ್ ಮಾಡ್ಲಕತ್ರು, ಜಾಯ್ನಿಂಗ್ ಇಲ್ಲಿ ಆಗಿದ್ರು. ಜಾಯ್ನಿಂಗ್ ಆಗಿ ಒಟ್ಟು ಇಲ್ಲಿ ಬರ್ಲಾರ್ದೆ ಸಮೀಪದ ತಿಡುಗುಂದಿಗೆ ಡೆಪ್ಟೇಷನ್ ತಗೋಬೇಕಂತೆ ಮಾಡಿದ್ರು ಅವರು. ಅದಕ್ಕೆ ಶಾಸಕರ ಬಳಿ ಬಂದು ನನಗೆ ತಿಡುಗುಂದಿ ಸಮೀಪ ಆಗ್ತದ್ರಿ ಸರ, ನನಗ ಇದು ಕೊಡ್ರಿ ಅತ್ತೆ ಕಿಶಂದ್ರ ಲೆಟರ್ ಕೊಡ್ರಿ ಅಂತ ಅಂದಾಗ ಶಾಸಕರು ಅದಕ್ಕೆ ಒಪ್ಪಲಿಲ್ಲ. ಯಾಕಂದ್ರೆ ನಮ್ಮ ಗೋಲಿಗೇರಿಯಲ್ಲಿ ಯಾರು ಇನ್ನೂವರೆಗೂ PDO ಇಲ್ಲ. ಸುಮಾರು ವರ್ಷಗಳ 1 ವರ್ಷ 1.5 ವರ್ಷ ಆಯ್ತು ಯಾರು PDO ಇಲ್ಲ. ಸೆಕ್ರೆಟರಿನೇ PDO ಆಗಿ ಕೆಲಸ ಮಾಡ್ಲಕತ್ತಾರ. ಅದಕ್ಕೆ ಶಾಸಕರು ಒಪ್ಪಲಿಲ್ಲ. ಅದು ಇನ್ನೂ ಪೈಲ ಏನೋ ತಾಲೂಕ್ ಪಂಚಾಯತಿಗೆ ಅದ. ಇನ್ನು ಎಲ್ಲಾ ನೌಕರಿಗೆ ಟಾರ್ಚರ್ ಮಾಡ್ಲಕತ್ತಾರ MLA ಅವರು ಅಂತ ಕಿಶನ್ ಹೇಳಿದ್ರು. ಒಬ್ಬರೇ ನೌಕರಿ ಇಂತಲ್ಲಿ ಟಾರ್ಚರ್ ಅಂತ ಹೇಳಲಕ್ಕಲ್ಲ. ಇನ್ನು ಆಡಿಯೋ ರೆಕಾರ್ಡ್ ಬಿಡುಗಡೆ ಮಾಡಲಕ್ಕ, ಅದ್ರಾಗ ಏನಲ್ಲ ಎಲ್ಲರಿಗೂ ಗೊತ್ತಲ್ಲಿ ಸತ್ಯತೆ. ಇಂಥ ನೌಕರಿಗೆ ಟಾರ್ಚರ್ ಮಾಡ್ಯಾರ. ಬರೀ ಖುದ್ದಾಗಿ ತಳವಾರ ಸಮಾಜದವರಿಗೆ ನೌಕರಿಗೆ ಟಾರ್ಚರ್ ಮಾಡ್ಲಕತ್ತಾರ ಅಂತ ಹೇಳಿದ್ರು. ಅದನ್ನು ಇಲ್ಲ. ಸಹೋದರಿಗೆ ಹೇಳ್ತೀನಿ ನಾ ಒಂದೇ ಮಾತ, ತಳವಾರ ಸಮಾಜ ಇಷ್ಟು 4 ವರ್ಷನ್ಯಾಗ ಏನು ಅನುದಾನ ಏನು ಕೆಲಸ ತೊಗೊಂಡ್ರಿ ವಾಲ್ಮೀಕಿ ಸಮಾಜದಾಗ ಕೇಳು. ವಾಲ್ಮೀಕಿ ನಿಗಮಲಿ ಅಂತ ನಾನು ಒಬ್ಬ ಫಲಾನುಭವಿ ಅದ್ರದ್ದು. ಗಂಗಾ ಕಲ್ಯಾಣ ಹಾಕೊಂಡವ್ ನಾನೇ. ಸುಮಾರು 15 ಗಂಗಾ ಕಲ್ಯಾಣ ಈ ಹೋದ ವರ್ಷನಾಗ ಆಗ್ಯಾವ. ಎಲ್ಲ ವಾಲ್ಮೀಕಿ ನಿಗಮಲಿಂತೆ. BJP ಅವ್ರು ಎಷ್ಟಿ ಕೊಟ್ಟರೆ ಹೇಳ್ತೀವಿ, ಅದಕ್ಕೆ ಧನ್ಯವಾದಗಳನ್ನು ಹೇಳಿವಿ ಅವ್ರಿಗೆ.
ಅದ್ರಲ್ಲಿಂತ ಏನ್ ಫಲ 4 ವರ್ಷನಾಗ ಏನ್ ಫಲ ಬಿದ್ದಿರುತ್ತೆ ಪ್ರಶ್ನೆ ಹಾಕಿದ್ರ ಅದ್ರಾಗ ನಿಮ್ ಪ್ರೆಸ್ ಮೀಟಿಂಗ್ ನಿಮ್ಗೆ ಗೊತ್ತಿರಂಗೆ ಅದ್ರಾಗ 15 ಗಂಗಾ ಕಲ್ಯಾಣ 15 ಗಂಗಾ ಕಲ್ಯಾಣ ಹೋದ ವರ್ಷ ಆಗ್ಯಾವ. ಆಮೇಲೆ ಈಗ ಎಲ್ಲ ನಮ್ಮ ಹಿರಿಯರು ಹೇಳಿದ್ರು ಯಾವ್ಯಾವ ನಾಮಿನೇಟ್ ಆಗ್ಯಾವ, ಆಮೇಲೆ ಯಾವ್ಯಾವ ಒಂದೊಂದು ಪ್ರಮುಖ ಇದ್ರಲ್ಲಿ ನಾಮಿನೇಟ್ಗಳು ಆಗ್ಯಾವ, ಜಿಲ್ಲಾದಾಗ ಆಗ್ಯಾವ, ತಾಲೂಕಿನಾಗ ಅದಾವ. ನಮ್ಮೂರ ಗೋಲಿಗೆರೆಗೆ 2 ಗಂಗಾ ಕಲ್ಯಾಣ ನನಗೆ ತಿಳಿದಂಗ ಒಂದು ನಾಮಿನೇಟ್ KEB ನಾಮಿನೇಟ್ ರಮೇಶ್ ತಳವಾರನವ್ರಿಗೆ. ಇಂಥ ನಮಗೆ ಒಂದು ಗೋಲಿಗೆರೆ ಬರೀ ಅದು. ಮತ್ತೆ ಯಾವುದೂ ವಾಲ್ಮೀಕಿ ನಿಮ್ಮಂತ ಯಾವುದೂ ಅನುದಾನ ತಗೊಂಡಿಲ್ಲ, ಯಾರಿಗೂ ಶಾಸಕರು ಕೊಡ್ಲಾಕತ್ತಿಲ್ಲ ಅಂತಂದ ಅತ್ಯಾಕಿಶ ಆರೋಪ ಮಾಡ್ತಾರ. ಆರೋಪ ಮಾಡ್ರಿ, ಬ್ಯಾಡ ಅನ್ನಲ್ಲ. ಆದ್ರ ಆರೋಪ ಸತ್ಯಕ್ಕೆ ಸಮೀಪರೇ ಇರ್ಬೇಕು. ಏನೂ ಇಲ್ಲ ಆರೋಪ ಮಾಡ್ಕೋತ ಕೂತ್ರ ಅದು ಶೋಭೆ ಅಲ್ಲ, ಅದೊಂದು ನಿಮ್ಮ ಪಕ್ಷದ ಇದನ್ನೂ ಅಲ್ಲ, ಸಿದ್ಧಾಂತನೂ ಅಲ್ಲ. ಅದಕ್ಕ ನೇರವಾಗಿ ಸತ್ಯವಾಗಿದ್ರೆ ಮಾತ್ರ ಶಾಸಕರ ಮೇಲೆ ಆರೋಪ ಮಾಡ್ರಿ. ಅದಕ್ಕ ಇಷ್ಟೇ ನನ್ನ ಮಾತು.